ಹ್ಞೂ ಬನ್ನಿ ಅಪ್ಪ, ಒಳಗಡೆ ಹೋಗಿ ಮಾತಾಡೋಣ. ಕಾಫಿ ಏನಾದರೂ ಕುಡಿತೀಯಪ್ಪ? ಕಾಫಿ ಮಾಡ್ಕೊಬಂದು ಕೊಡ್ಲಾ ನಿಮಗೆ ಒಂದು ಲೋಟ? ಏ ಏನು ಬೇಡ ಬಿಡು ಗೌರಮ್ಮ, ಆವಾಗಲೇ ಕುಡಿದ್ನಲ್ಲ, ಅಷ್ಟೇ ಸಾಕು. ನಿನ್ನ ಮದುವೆ ಮಾಡಿ ಒಂದೊಳ್ಳೆ ಮನೆಗೆ ಸೇರಿಸ್ಬಿಟ್ರೆ ನನಗೆ ಅಷ್ಟೇ ಸಾಕಮ್ಮ. ಅದಕ್ಕೆ ಯಾಕ್ರಿ ಯೋಚನೆ ಮಾಡ್ತೀರಾ? ನಮ್ಮ ಗೌರಮ್ಮನಿಗೆ ಯಾವ್ದ್ರಲ್ಲಿ ಕಮ್ಮಿ ಇದೆ ಅಂತನ? ಅವಳು ಮದುವೆ ಆಗೋ ಹುಡುಗ ಪುಣ್ಯವಂತ, ಅದೃಷ್ಟವಂತ. ಅವಳು ಒಂದು ಒಳ್ಳೆ ಮನೆಗೆ ಸೇರ್ತಾಳೆ. ಏನು ಯೋಚನೆ ಮಾಡಬೇಡಿ, ಸುಮ್ಮನೆ ಇರಿ. ಹಾಗಂತೀಯ ರುಕ್ಕು? ಸರಿ ಸರಿ ಬಿಡು, ನೀನು ಹೇಳಿದ್ಮೇಲೆ ಮುಗೀತು. ಗೌರಮ್ಮ, ನೀನು ಹೋಗಿ ವಿಶ್ರಾಂತಿ ಮಾಡಮ್ಮ. ಹ್ಞೂ ಸರಿಯಪ್ಪ, ನಾನು ಮಲಗಿರ್ತೀನಿ. ಏನಾದರೂ ಬೇಕಾದರೆ ಕರೀರಿ ಅಪ್ಪ. ಆಯಿತು, ಹೋಗಿ ಗೌರಿ ಮಲ್ಕೋ. ನಿನಗೂ ಓಡಾಡಿ ಪಾಪ ಸಾಕಾಗಿದೆ. ಮಲ್ಕೋ ಹೋಗು. ಇನ್ನು ಬಾರೇ ರುಕ್ಕು, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಕೂತ್ಕೋಬಾ, ನಮ್ಮ ಮಗಳ ವಿಷಯನ ಚರ್ಚೆ ಮಾಡುವ. ಹ್ಞೂ ನಡೀರಿ, ಕೂತ್ಕೊಳ್ಳೋಣ. ಕೂತ್ಕೊಂಡು ಮಾತಾಡುವ. ಹೇಳ್ರಿ, ಇವಾಗ ಏನು ಮಾಡೋದು ಅಂತ ನೀವು ಹೇಳ್ರಿ. ರುಕ್ಕು, ಗಂಡಿನ ಮನೆಯವರೆಲ್ಲ ಹೋದ್ರು. ನಾವು ಸ್ವಲ್ಪ ದಿನದಲ್ಲೇ ಅವ್ರಿಗೊಂದು ಅಭಿಪ್ರಾಯ ತಿಳಿಸಬೇಕಾಗಿದೆ. ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯವೇನೇ? ನೋಡ್ರಿ, ನಮ್ಮ ಮಗಳು ಬುದ್ಧಿವಂತೆ, ವಿದ್ಯಾವಂತೆ. ಒಂದು ಹೆಣ್ಣಿಗೆ ಏನೆಲ್ಲ ಬೇಕೋ ಆ ಎಲ್ಲ ಲಕ್ಷಣಗಳು ನಮ್ಮ ಮಗಳಲ್ಲೇ ಇವೆ. ಅದರಿಂದ ನೀವು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಹೌದೇ ರುಕ್ಕು, ಇದು ನಮ್ಮ ಮಗಳ ಭವಿಷ್ಯದ ಪ್ರಶ್ನೆ. ಹಾಗಾಗಿ ನಾವು ದುಡುಕಬಾರದು. ಅಲ್ಲ ರೀ, ನಿಮ್ಮ ಮಗಳನ್ನು ಮದುವೆ ಮಾಡ್ಕೊಳ್ಳಲು ಡಾಕ್ಟರು ಇಂಜಿನಿಯರ್ಗಳೇ ಬಂದು ಕೇಳ್ಕೊಂಡ್ರು. ಆದರೆ ನಮ್ಮ ಮಗಳಿಗೆ ಆಗಿನ್ನೂ ಮದುವೆ ವಯಸ್ಸು ತುಂಬಿರಲಿಲ್ಲ. ಆ ಸಂಬಂಧಗಳನ್ನೆಲ್ಲ ನಿರಾಕರಿಸಿದೆವು. ಆದರೆ ಈ ಹುಡುಗ ಅಷ್ಟೇನು ಓದಿಲ್ಲ, ಸರ್ಕಾರಿ ನೌಕರಿಲೂ ಇಲ್ಲ. ಒಳ್ಳೆ ಹುಡುಗ ಅನ್ನೋ ಒಂದೇ ಕಾರಣಕ್ಕೆ ಕೊಡಬೇಕೆ? ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ.